ಯಾವಾಗ ಟಿ ವಿ ಚಾನಲ್ಸ್ಗಳು ಸ್ಟಾರ್ಟ್ ಆಯಿತು ಎಲ್ಲ ಅವರು ಆಕ್ಯುಪೈ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಸಿನಿಮಾದವ್ರಿಗೆ ಸ್ಟುಡಿಯೋಗಳಿಲ್ಲ, ಫ್ಲೋರ್ಗಳಿಲ್ಲ ಸೆಟ್ ಹಾಕೋದಕ್ಕೆ. ವರ್ಷಾನುಗಟ್ಟಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ದುಡಿದು ಯಾವುದೋ ಒಂದು ಸೆಟ್ ಮಾಡ್ಬೇಕಾದ್ರೆ ನಮ್ಮ ಜೊತೆಲಿರೋರು ಕೆಲಸ ಕೊಡೋಕ್ಕಾಗಲಿಲ್ಲ. ಆವಾಗ ಒಬ್ಬ ನನ್ನ ಸ್ನೇಹಿತ GN ರಮೇಶ್ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡೋಣ, ಪಕ್ಕಾ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರೆ ಮಾಡೋಣ. ಕೊನೆಗೆ ಆ ಸ್ಟುಡಿಯೋ ಮಾಡೋದಕ್ಕೆ ಅಂತಲೇ ಜಾಗ ನೋಡೋದಕ್ಕೆ ಸುಮಾರು 1.5-2 ತಿಂಗಳು ಹುಡುಕ್ತೀವಿ. ಕಾರ್ ಡ್ರೈವರ್ ಹೇಳೋನು, ಅಣ್ಣ ಸಿನಿಮಾದವ್ರಿಗೆ ನಂಬಿ ಸಿನಿಮಾದವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಕಾಸು ಹಾಕಿದ್ದೀರಾ, ಈ ಕೊಂಪೆಗೆ ಯಾರಣ್ಣ ಬರ್ತಾರೆ ಸಿನಿಮಾದವರು ಅಂತ ಅವನು ರೇಕ್ಸೋನು. ಎಲ್ಲ ರೆಡಿಯಾಗಿ ಎಲ್ಲ ಆದಮೇಲೆ ಪ್ರಿಯಾಮಣಿಯವರು ಅಲ್ಲಿ ಒಳಗಡೆ ಬರೋದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಎಪಿಸೋಡ್ಗೆ ಅರ್ಧ ದಾರಿಗೆ ನಾನು ಬರಲ್ಲ ಅಂತ ಹೇಳಿದ್ದಾರೆ. ಚೆನ್ನೈನಲ್ಲಿ AVM ಫ್ಲೋರ್ ಬಿಟ್ಟರೆ ನಮ್ಮದೇ ಫಸ್ಟ್ ಕರ್ನಾಟಕದಲ್ಲಿ. ಅವತ್ತನ್ನು ತೊಗೊಂಡಿದ್ದು ನಾವು ಬರೀ 23 ಲಕ್ಷ ಎಕರೆ, ಇವತ್ತು 2.25 ಕೋಟಿ, 3 ಕೋಟಿ 1 ಎಕರೆ. ನಾನ್ ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ, ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ನೀವು ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀರ, ಸೆಟ್ಲ್ ಹಾಕಿದ್ದೀರ, ಎಲ್ಲ ಆಯಿತು. ಈಗ ಒಂದು ಸ್ಟುಡಿಯೋ ಮಾಡಿದ್ರೆ ನೀವು ನೆಲಮಂಗಲ ಹತ್ರ, ಈಗ ಅದು ಬಿಡಿ ಎಷ್ಟು ಸಿನಿಮಾಗಳು ಮಾಡಿದ್ರೆ ನಮ್ಮ ಹತ್ರ ನೀವೇ ಹೇಳ್ಬೇಕು. ಈಗ ಆ ಸ್ಟುಡಿಯೋ ನೀವು ಅಂದರೆ ಮಾಡೋಕ್ಕೇನು ಪ್ರೋತ್ಸಾಹ ಉತ್ತೇಜನ ಸರ್? ನನ್ನ ಕೆರಿಯರಲ್ಲಿ ಏನಂದರೆ ಸಾಕಷ್ಟು ಸ್ಟುಡಿಯೋಗಳನ್ನ ನೋಡ್ತಾ ಇದ್ವಿ. ಅಬ್ಬಯ್ಯನಾಡು ಮಾಡಿದ್ದೀವಿ, ಕಂಠೀರವ ಸ್ಟುಡಿಯೋ ಮಾಡಿದ್ದೀವಿ, ಅಭಿಮಾನ್ ಸ್ಟುಡಿಯೋ ಮಾಡಿದ್ದೀವಿ, ನಾಗವಾರದಲ್ಲಿ ಸ್ಯಾಂಡಲ್ವುಡ್ ಸ್ಟುಡಿಯೋ ಅಂತಿತ್ತು, ಆಮೇಲೆ ಕಂಠೀರವ ಸ್ಟುಡಿಯೋಗಳಲ್ಲಿ ಮಾಡಿದ್ದೀವಿ. ಅದಲ್ಲದೆ ಇನ್ನೂ ಕೆಲವೊಂದು ತುಂಬ ಯಾವುದು ಚಾಮುಂಡೇಶ್ವರಿ ಸ್ಟುಡಿಯೋ ನೋಡಿದ್ವಿ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ನೋಡಿದ್ವಿ. ಎಲ್ಲ ನೋಡಿ ಎಲ್ಲ ಸ್ಟುಡಿಯೋಗಳಲ್ಲೂ ಕೆಲಸ ಮಾಡ್ತಾಯಿದ್ವಿ. ಒಂದೊಂದೇ ಸ್ಟುಡಿಯೋಗಳು ಯಾವಾಗ ಟಿ ವಿ ಚಾನಲ್ಸ್ಗಳು ಸ್ಟಾರ್ಟ್ ಆಯಿತು, ರಿಯಾಲಿಟಿ ಶೋಗಳು ಯಾವಾಗ ಸ್ಟಾರ್ಟ್ ಆಯಿತು, ಆ ರಿಯಾಲಿಟಿ ಶೋಸ್ಗಳು ಆಗ್ತಾ ಇದ್ದಂಗೆ ಎಲ್ಲ ಫ್ಲೋರ್ಗಳು ಅವ್ರು ಆಕ್ಯುಪೈ ಮಾಡ್ಕೊಳ್ತಾ ಬಂದರು. ಎಲ್ಲ ಅವರು ಆಕ್ಯುಪೈ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಸಿನಿಮಾದವ್ರಿಗೆ ಸ್ಟುಡಿಯೋಗಳಿಲ್ಲ, ಫ್ಲೋರ್ಗಳಿಲ್ಲ ಸೆಟ್ ಹಾಕೋದಕ್ಕೆ. ಕೊನೆಗೆ ಏನಾಗ್ತಿತ್ತು, ಇಲ್ಲದಿದ್ದಾಗ ನಿರ್ಮಾಪಕರು ಮತ್ತು ನಿರ್ದೇಶಕರು ಏನು ಮಾಡ್ತಾರೆ, ಯೂಶ್ವಲಾಗಿ ನೀವೇನು ಮಾಡ್ತೀರಾ, ಆಗಲಿಲ್ಲ ಸರಿ ಹೈದ್ರಾಬಾದ್ಗೋ ಇಲ್ಲ ಚೆನ್ನೈಗೋ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಹೋದಾಗ ಏನು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಇಲ್ಲಿರೋ ಟೆಕ್ನಿಷಿಯನ್ಗೆ, ಇಲ್ಲಿರೋ ಕಾರ್ಪೆಂಟ್ರ್ಗಳಿಗೆ, ಇಲ್ಲಿರೋ ಪೇಂಟ್ರ್ಗಳಿಗೆ, ಇಲ್ಲಿರೋ ವರ್ಕರ್ಸ್ಗಳಿಗೆ ಕೆಲಸ ಸಿಗೋಲ್ಲ. ಇಲ್ಲಿಂದ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಬಜೆಟು ಪ್ಲಸ್ ಆಗ್ತದೆ. ಹಂಗಾಗಿ ಏನು ಮಾಡ್ತಾರೆ, ಲೋಕಲ್ ಅವ್ರನ್ನ ಟೆಕ್ನಿಷಿಯನ್ಸ್ ನಿಂತ್ಕೊಂಡು ಅಲ್ಲಿರೋರಿಗೆ ಕೆಲಸ ಕೊಟ್ಟು ಅಲ್ಲಿ ಸೆಟ್ ಆಗ್ತಾಯಿತ್ತು. ಒಂದು ಕೊರತೆ ಇತ್ತು, ನಮಗೂ ಅನ್ನಿಸ್ತಾ ಇತ್ತು, ಅಯ್ಯೋ ನಾವು ವರ್ಷಾನುಗಟ್ಟಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ದುಡಿದು ಯಾವುದೋ ಒಂದು ಸೆಟ್ ಮಾಡಬೇಕಾದ್ರೆ ನಮ್ಮ ಜೊತೆಲಿರೋರು ಕೆಲಸ ಕೊಡೋಕ್ಕಾಗಲಿಲ್ಲ, ಬೇರೆ ಯಾರೋ ಇದು ಮಾಡ್ತಾರಲ್ಲ, ಕನ್ನಡ ಇಂಡಸ್ಟ್ರಿಗೆ ಒಂದು ಮೈನಸ್ ಅಂದರೆ ಟೆಕ್ನಿಷಿಯನ್ಸ್ಗೆ ತೊಂದರೆ ಆಗುತ್ತಲ್ಲ ಆಗಿದ್ದಾಗ ನಮ್ಗೆ ಅವಾಗಿಂದನೂ ಸುಮಾರು ನಿರ್ಮಾಪಕರಿಗೆಲ್ಲ ಹೇಳಿದೆ, ಒಂದು ಸ್ಟುಡಿಯೋ ಮಾಡೋಣ ಸರ್ ಇಲ್ಲಿ ಪ್ರೈವೇಟ್, ಅಂದರೆ ಆ ಸ್ಟುಡಿಯೋ ಮಾಡಿದ್ರೆ ರಿಯಾಲಿಟಿ ಶೋಗಳು ಕೊಡೋದು ಬೇಡ, ಬರೀ ಇದು ಮಾಡೋಣ ಅಂತ. ಹಂಗೆ ಮಾಡಿದ್ಮೇಲೆ ನಾವೇನು ಮಾಡಿದ್ವಿ, ಕಂಠೀರವ ಸ್ಟುಡಿಯೋದಲ್ಲಿ ಮತ್ತೆ ಒಂದು ಫ್ಲೋರ್ ಆಗುತ್ತೆ. ಆ ಫ್ಲೋರ್ ಆದಾಗ ಮಂಜುಷಾ ಅಂತ ಫ್ಲೋರು, ಆ ಫ್ಲೋರ್ ಆದಾಗ ನಾವು ಮತ್ತು ನಮ್ಮ ಹಿರೀಕರು ಶಶಿಧರಪ್ಪ ಸರ್, ಬಾಬು ಖಾನು, ಆವಾಗಿನ ಟೈಮ್ಗೆ ಯಾರು ಇದ್ರು ಎಲ್ಲರೂ, ಅರುಣ್ ಸಾಗರ್ ಎಲ್ಲರೂ ಹೋಗಿ ನಾವೇನು ಮಾಡ್ತೀವಿ, ಒಂದು ಷರತ್ತನ್ನ ಹಾಕ್ತೀವಿ, ನೀವು ಹೊಸ ಫ್ಲೋರ್ ಕಟ್ಟೋದಾದರೆ ಯಾವುದೇ ಕಾರಣಕ್ಕೂ ನೀವು ರಿಯಾಲಿಟಿ ಶೋಸ್ ಕೊಡಬಾರ್ದು, ಯಾಕಂದರೆ ಇಲ್ಲಿರೋ ಟೆಕ್ನಿಷಿಯನ್ಸ್ಗೆ, ಇಲ್ಲಿರೋ ಕೆಲಸಗಾರರಿಗೆ ತೊಂದರೆ ಆಗ್ತಾಯಿದೆ, ನೀವು ಏನಿದ್ರು ಇದನ್ನು ಸಿನಿಮಾಗಷ್ಟೇ ಸೀಮಿತವಾಗಿಡಬೇಕು ಅಂತೇಳಿ ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡು ಕಟ್ಟೋದಕ್ಕೆ ಚಾಲೂ ಮಾಡಿಸ್ತೀವಿ ನಾವು. ಆ ಒಂದು ಕಾರಣಕ್ಕೆ ಇವತ್ತು ಮಂಜುಷಾನ ಯಾವುದೇ ಕಾರಣಕ್ಕೂ ನೀವು ಯಾವುದೇ ರಿಯಾಲಿಟಿ ಶೋಸ್ ಕೊಟ್ಟಿಲ್ಲ, ನೀವು ಇನ್ನು ಮಿಕ್ಕಿದ ಫ್ಲೋರ್ ಯಾವುದೇ ನೋಡಿ ರಿಯಾಲಿಟಿ ಶೋಸ್ ಬುಕ್ ಆಗಿರೋದು. ಹಿಂಗಿದ್ದಾಗ ಅದು ಏನಂದರೆ ಅದು ಓಕೆ ಆಯಿತು, ಬಟ್ ಅದು ಏನಂದರೆ ನಮ್ಮ ವಿಡ್ತು ಡೆಪ್ತು ಸಾಕಾಗ್ತಿರಲಿಲ್ಲ. ಹಿಂಗಿದ್ದಾಗ ಸರಿ ಯಾವಾಗಲೂ ನಿರ್ಮಾಪಕರುಗಳಿಗೆ ಕೇಳ್ತಾಯಿದ್ವಿ, ಸರಿ ಒಂದಿಬ್ಬರು ಮುಂದೆ ಬಂದರು ಮಾಡೋಣ ಅಂತ, ಬಟ್ ಆ ಕ್ಷಣಕ್ಕೆ ಆಗಲಿಲ್ಲ. ಅದು ಮುಂದೆ ನೋಡೋಣ ಅಂತ ದೊಡ್ಡ ದೊಡ್ಡ ನಿರ್ಮಾಪಕರೇ ಮಾಡೋಣ ಅಂತ. ಆವಾಗ ಒಬ್ಬ ನನ್ನ ಸ್ನೇಹಿತ GN ರಮೇಶ್ ಅಂದ್ಬಿಟ್ಟು ಆ್ಯಕ್ಚುಲಿ ಕ್ಲಾಸ್ 1 ಕಾಂಟ್ರಾಕ್ಟ್ರು, ಅವರು ಒಂದು ಸಿನಿಮಾ ಮಾಡೋಣ ಅಂತ ಬರ್ತಾರೆ. ಒಂದು ಸಿನಿಮಾ ಮಾಡೋಣ, ಒಂದು ಬಜೆಟಲ್ಲಿ ಹೇಗೆ ಅಂತ. ಆವಾಗ ನಾನು ಒಂದು ಹೊರಟು ಕೇಳ್ತೀನಿ, ಪಕ್ಕಾ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರೆ ಮಾಡೋಣ, ತೊಂದರೆ ಇಲ್ಲ, ಇಲ್ಲ ನಾನೊಂದು ಜನರಲ್ ಒಂದು ಐಡಿಯಾ ಕೊಡ್ತೀನಿ, ಪರವಾಗಿಲ್ಲ ಹೇಳು ಏನು ಅಂತ ಹೇಳ್ತಾನೆ. ಅವನು ಆ್ಯಕ್ಚುಲಿ ಚೈಲ್ಡ್ಹುಡ್ ಫ್ರೆಂಡ್ ಅವನು. ನಾನು ಹಿಂಗೆ ಹೇಳಿದಾಗ, ಇಲ್ಲ ಒಂದು ಯಾಕೆ ಸ್ಟುಡಿಯೋ ಮಾಡಬಾರ್ದು, ಈ ಸಿನಿಮಾ ಮಾಡಿದ್ರೆ ಒಂದು ಸಲ ನಿರ್ಮಾಪಕರು ಅಂತ ಹೆಸರು ಬರುತ್ತೆ, ಸ್ಟುಡಿಯೋ ಮಾಡಿದ್ರೆ ಎಲ್ಲ ಇದರಲ್ಲೂ ನೀ ಸ್ಟುಡಿಯೋ ಹೆಸರು ಬರ್ತಾ ಇರ್ತದೆ,
ಒಂದು ಇದಿರುತ್ತೆ, ಕೆಲಸ ಸಿಗುತ್ತೆ. ಆಮೇಲೆ ನಮ್ಮ ಇದರಲ್ಲಿ ಸ್ಟುಡಿಯೋದ ಕೊರತೆ ಇದೆ, ಆಮೇಲೆ ದೊಡ್ಡ ಫ್ಲೋರ್ ಇಲ್ಲ. ಅದ್ರ ಜೊತೆಗೆ ಬರೀ ಒಂದೇ ಅಲ್ಲ, ಕೆಲವೊಂದು ನಾನೊಂದು ಕಾನ್ಸೆಪ್ಟ್ಗಳು ಹೇಳ್ತೀನಿ ಮಾಡೋಣ ಅಂತ. ಹಾಗಾದ್ರೆ ಓಕೆ, ಹಾಗಾದ್ರೆ ಮಾಡೋಣ, ಎಷ್ಟು ಖರ್ಚು ಬರ್ಬೋದು ಅಂತ ನೋಡಿದೆ. ಆಮೇಲೆ ಅದೇನೋ ಸ್ಟುಡಿಯೋ ಮಾಡೋಣ ಅಂತೇಳಿ, ಬಟ್ ಜಾಗ ಇಲ್ಲ. ಈಗ ಜಾಗ ಇದ್ದಾಗ ಸ್ಟುಡಿಯೋ ಮಾಡೋದು ಬೇರೆ. ಕೊನೆಗೆ ಆ ಸ್ಟುಡಿಯೋ ಮಾಡೋದಕ್ಕೆ ಅಂತಲೇ ಜಾಗ ನೋಡೋದಕ್ಕೆ ಸುಮಾರು 1.5-2 ತಿಂಗಳು ಹುಡುಕ್ತೀವಿ. 1.5-2 ತಿಂಗಳು ಹುಡುಕಿ ಕೊನೆಗೆ ಸಿಗ್ತದೆ. ನ್ಯಾರೋ ಇರೋವಂಥ ಪ್ಲೇಸ್ಗಳು ಸಿಗ್ತದೆ, ನಮಗಿಲ್ಲ. ಸ್ಕ್ವೇರಾಗಿ ಎಲ್ಲೂ ಸಿಗೋಲ್ಲ. ಕೊನೆಗೆ ಶ್ರೀನಿವಾಸಪುರ ಅನ್ನೋ ಒಂದು ಇದರಲ್ಲಿ ನೆಲಮಂಗಲದ ಬೈಪಾಸ್ ಹತ್ರ ರೂರಲ್ ಏರಿಯಾದಲ್ಲಿ ಸಿಗ್ತದೆ. ಅದನ್ನು ತೊಗೊಂಡು ಆಮೇಲೆ ಏನು ಮಾಡ್ತೀವಿ, ಒಂದು ಫ್ಲೋರು, ಒಂದು ಸ್ಟ್ರೀಟು, ಒಂದು ಕೋರ್ಟು, ಒಂದು ಪೊಲೀಸ್ ಸ್ಟೇಷನ್ನು, ಒಂದು ಮನೆ, ದೊಡ್ಡ ಮನೆ, ಅಷ್ಟೂ ಪ್ಲ್ಯಾನ್ ಮಾಡಿ ಮಾಡಿಸ್ತೀವಿ. ಅದು ಮಾಡಿಸಿದಾಗ ಏನಾಗುತ್ತೆ, ಫ್ಲೋರು ನಮ್ಮ ಚೆನ್ನೈನಲ್ಲಿ AVM ಫ್ಲೋರು ಬಿಟ್ಟರೆ ದೊಡ್ಡ ಫ್ಲೋರ್ ಇಡೀ ನಮ್ಮ ಇದರಲ್ಲಿರೋದು ನಮ್ಮದೇ ಫಸ್ಟ್ ಕರ್ನಾಟಕದಲ್ಲಿ. ಯಾಕಂದರೆ 180 ವಿಡ್ತು 100, 180 ಡೆಪ್ತು 100 ವಿಡ್ತು, ಹೈಟ್ ಬಂದು 50 ಫೀಟ್ ಇಟ್ಟಿದ್ದ. ಎಲ್ಲ ಆದಾಗ ಫಸ್ಟ್ ಎಲ್ಲ ಸ್ಟುಡಿಯೋ ಮಾಡ್ಬೇಕಾದ್ರೆ ಎಲ್ಲರೂ ರೇಕ್ಸೋರು. ನಮ್ಮ ಸ್ನೇಹಿತನ ಕಾರ್ ಡ್ರೈವರ್ ಹೇಳೋನು, ಅಣ್ಣ ಸಿನಿಮಾದವ್ರಿಗೆ ನಂಬಿ ಸಿನಿಮಾದವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಕಾಸು ಹಾಕಿದ್ದೀರಾ, ಈ ಕೊಂಪೆಗೆ ಯಾರಣ್ಣ ಬರ್ತಾರೆ ಸಿನಿಮಾದವರು ಅಂತ ಅವನು ರೇಕ್ಸೋನು. ಆಮೇಲೆ ಕೆಲವರೆಲ್ಲ ಅನ್ನೋರು ಇಲ್ಲಿವರೆಗೆ ಯಾರು ಬರ್ತಾರೆ ಅಂತ. ಫಸ್ಟು ಟೈಮು ಎಲ್ಲ ರೆಡಿಯಾಗಿ ಎಲ್ಲ ಆದಮೇಲೆ ಪ್ರಿಯಾಮಣಿಯವರು ಅಲ್ಲಿ ಒಳಗಡೆ ಬರೋದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಎಪಿಸೋಡ್ಗೆ ಅರ್ಧ ದಾರಿಗೆ ನಾನು ಬರೋಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಷ್ಟು ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ನೀವು ಇಲ್ಲಿವರೆಗೂ ಬರಬೇಕಾ ಅಂತ ಇನ್ಸಿಡೆಂಟ್ಸ್ ಹೇಳ್ತಾಯಿದ್ದೀನಿ. ಆಮೇಲೆ ಇಲ್ಲ ಮೇಡಮ್, ಒಳಗಡೆ ಬಂದಮೇಲೆ ಆಶ್ಚರ್ಯ ಆಗಿದೆ ಅವ್ರಿಗೆ, ಈ ಥರ ಒಂದು ಸ್ಟುಡಿಯೋ ಇದೆ ಅಲ್ಲಿ ಅಂತ. ಈ ರೀತಿ ಕೊನೆಗೆ ಆಯ್ತಲ್ಲ, ಇವ್ರು ಎಲ್ಲ ಕೇಳಿರಲ್ಲ ಯಾರಣ್ಣ ಇಟ್ಲಿ ಬರ್ತಾರೆ ಅಂತ. ಫಸ್ಟ್ ಕ್ಯಾಮ್ರಾ ಬರುತ್ತೆ. ಬಂದಾದಮೇಲೆ ಯಾರಿಗೂ ಕನ್ಫರ್ಮ್ ಇರಲಿಲ್ಲ. ಕ್ರೌಡ್ ಸೆಟ್ ಹಾಕ್ತಾರೆ, ಸುಮಾರು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅದರಲ್ಲಿ ಫಸ್ಟ್ ಸೆಟ್ ನಾನೇ ಹಾಕ್ತೀನಿ. ಯಾವುದು ಮುಕುಂದ ಮುರಾರಿ ಅನ್ನೋದಕ್ಕೆ ಒಂದು ಸ್ಟ್ರೀಟ್ ಸೆಟ್ನ ಸುದೀಪ್ ಸರ್ದೊಂದು ಇದನ್ನು ಹಾಕ್ತೀನಿ. ಅದಕ್ಕೆ ಮುಂಚೆ ಚೌಕ ಅಂತ ಒಂದು ಸಿನಿಮಾದು ಇದ್ರದ್ದು ಕ್ಯಾಬಿನೆಟ್ದು ಸೆಟ್ ಹಾಕ್ತೀನಿ ಟೋಟಲ್ ಅಲ್ಲಿ ನಮ್ಮ ಸ್ಟುಡಿಯೋದಲ್ಲಿ. ಚೌಕ ಫಸ್ಟ್ ಹಾಕೋದು, ಅದು ಫಸ್ಟ್ ಸೆಟ್ ಎಲ್ಲ ಹಾಕಿ ಅದಾದಮೇಲೆ ಮುಕುಂದ ಮುರಾರಿ ಇದನ್ನೆಲ್ಲ ಹಾಕೋದು, ಅದನ್ನೆಲ್ಲ ಮಾಡ್ತೀವಿ. ಆಮೇಲೆ ಕ್ರೌಡ್ ಸೆಟ್ ಆಗುತ್ತೆ ಮಾತಾಡ್ತಿದ್ದೆಲ್ಲ ಸುಮ್ಮನೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ ಇಲ್ಲಿವರೆಗೂ ಲೆಕ್ಕ ಹಾಕೊಂಡ್ರೆ 1,500 ಮೂವಿಗಳ ಮೇಲೆ ಶೂಟ್ ಆಗಿದೆ. ಬಾಲಯ್ಯ ಎಲ್ಲ ಬಂದಿದ್ದಾರೆ ಅಲ್ಲಿ. 1,500 ಸಿನಿಮಾಗಳು ಶೂಟ್ ಆಗಿದೆ ಎಲ್ಲ ಇದ್ರದ್ದು ಲೆಕ್ಕಾಚಾರಗಳು ಹಾಕೋದು. 1,500 ಸಿನಿಮಾ ಅಂದರೆ ಎಲ್ಲ ಸಾಂಗ್ಸ್ಗಳು, ಎಲ್ಲ ಸ್ಟ್ರೀಟ್ಗಳು, ಎಲ್ಲ ಇದು ಸುಮಾರು ಸಿನಿಮಾಗಳು ಶೂಟ್ ಆಯಿತು. ಆಮೇಲೆ ಆ ಎಲ್ಲ ಅದಕ್ಕಿಂತ ಮುಂಚೆ ಏನಾಯಿತು, ಫಸ್ಟ್ ಶೂಟಿಗೆ ಬಂದಾದಮೇಲೆ ಎಲ್ಲ ಸೆಟಪ್ ಮಾಡಿಬಿಟ್ಟು ಲೈಟ್ ಮ್ಯಾನ್ಸ್ ಯಾವಾಗಲೂ ಏನಿರ್ತಾರೆ ನಮ್ಮ ಗೋಡ ಮೇಲೆ ಇರ್ತಾರೆ, ಮೇಲ್ಗಡೆ ಟಾಪಲ್ಲಿ. ಅವರು ಎಲ್ಲ ಆದಮೇಲೆ ಸಾಯಂಕಾಲ 6 ಗಂಟೆಗೆ ಪ್ಯಾಕಪ್ ಆದಮೇಲೆ ಲೈಟ್ ಬಾಯ್ಸ್ ಬಂದು ನನ್ನ ಹತ್ರ ಹುಡುಕಿದ್ದಾರೆ, ನಾನು ಎಲ್ಲಿದ್ದಾರೆ ಮೋಹನ್ ಬೇಕರಿ ಅಂತ. ಬಂದಾದಮೇಲೆ ಎಲ್ಲರೂ ಕೈ ಹಿಡ್ಕೊಂಡು ಒಂದು ವರ್ಡ್ ಹೇಳಿದ್ರು, ಅಣ್ಣ ಬೇರೆ ಫ್ಲೋರಲ್ಲಿ ಎಲ್ಲೇ ಹೋಗಿ ಮೇಲಿದ್ರೂ ಅರ್ಧ ಗಂಟೆ 1 ಅವರ್ ಇರೋಕ್ಕಾಗಲ್ಲ, ಹೀಟು ಆ ಲೈಟ್ಸ್ದು ಅದೆಲ್ಲ ಹಂಗಿರುತ್ತೆ. ಇಲ್ಲಿ ನಮ್ಗೆ ಗೊತ್ತೇ ಆಗಿಲ್ಲ, AC ಫ್ಲೋರ್ ಇದ್ದಂಗಿದೆ, AC ಇದ್ದಂಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟು ಹೈಟ್ ಫ್ಲೋರ್ ಎಲ್ಲೂ ಇರಲಿಲ್ಲ. ಯಾಕಂದರೆ 50 ಫೀಟ್ ಹೈಟ್ ಮಾಡಿದ್ದು ಇವತ್ತು. ಯಾಕಂದರೆ ಏನೇ ನಮ್ಮ ಫ್ಲೋರ್ಗಳು 30-35 ಮ್ಯಾಕ್ಸಿಮಮ್ ಆ ರೇಂಜ್ಗಿದೆ. ನಾನು 50 ಫೀಟ್ ಹೈಟ್ ಇಟ್ಟಿದ್ದೆ. ಯಾಕಂದರೆ ಎಲ್ಲ ಕೂಲಾಗಿ ಇರುತ್ತೆ. ಈ ರೀತಿ ನನ್ನ ಸಿನಿಮಾ ಅನುಭವಗಳನ್ನೆಲ್ಲ ತೊಗೊಂಡು ಆ ಸಿನಿಮಾ ಮಾಡಿದ್ವಿ. ಸಾಕಷ್ಟು ಜನಕ್ಕೆ ಉಪಯೋಗ ಆಯಿತು. ಸಾಕಷ್ಟು ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಲೇಬರ್ಸ್ಗಳೆಲ್ಲರಿಗೂ ಸಹ ನಿರಂತರವಾಗಿ ನಮ್ಮ ಇವರಿಗೆಲ್ಲ ಕೆಲಸ ಸಿಕ್ತು. ಆವಾಗ ನಮಗೊಂದು ಹೆಮ್ಮೆ ಆಯಿತು. ಇಂಡಸ್ಟ್ರಿಯಲ್ಲಿ ನಾವೊಂದು ಅನ್ನ ತಿಂದಿದ್ದಕ್ಕೂ ಅಟ್ಲೀಸ್ಟು ಎಷ್ಟೋ ನಿರ್ಮಾಪಕರಿಗೆ ಬಜೆಟಲ್ಲಿ ಆಯಿತು. ಇವತ್ತು ಒಂದು ಸ್ಟ್ರೀಟ್ ಸೆಟ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್, ನಾನು ಹೇಳ್ತಾ ಇರೋದು, ನಾನು ಸ್ಟುಡಿಯೋ ಮಾಡಿದ್ದು 2011 ಜಾಗ ತೊಗೊಂಡಿದ್ದು 2012-13 ಮಾಡಿದ್ದು. ಆವತ್ತಿನ ಲೆಕ್ಕಕ್ಕೆ ಕಮ್ಮಿ ಅಂದರೂ ಒಂದು ಸ್ಟ್ರೀಟ್ ಸೆಟ್ಗೆ ನೀವು 70-80 ಲಕ್ಷ ಇಲ್ಲದೆ ಆಗ್ತಾಯಿರಲಿಲ್ಲ ಒಂದು ಸ್ಟ್ರೀಟ್ನ ಕ್ರಿಯೇಟ್ ಮಾಡಬೇಕಂತ. ಅದನ್ನು ಬರೀ ಅವತ್ತು ಎಷ್ಟು ಮಾಡೋದು, 25,000 ರೂಪಾಯಿ ಬಾಡಿಗೆ ಕೊಡೋಕ್ಕೆ ಮಾಡಿದೆ. 80 ಲಕ್ಷ ನೀವು ಸ್ಟ್ರೀಟ್ ಹಾಕಿ ತಿರ್ಗಿ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ನೀವು ಅದನ್ನು ಏನೇನು ಯೂಸ್ ಆಗೋಲ್ಲ. ನಿಮಗೆ ರೆಡಿ ಸ್ಟ್ರೀಟ್ ಕೊಡ್ತಾಯಿದ್ದೀನಿ ಇಲ್ಲಿ ಬರೀ 25,000. ಓಕೆ, ಆದ್ದರಿಂದ ಸಾಕಷ್ಟು ಶೂಟ್ ಮಾಡಿದ್ರು. ಎಲ್ಲ ನಮ್ಮ ಕನ್ನಡ ಹೀರೋಗಳದ್ದು ಮಾಡಿದ್ರು. ಎಲ್ಲ ದೊಡ್ಡ ಹೀರೋಗಳು, ಇವನ್ ದರ್ಶನ್ ಸಾರ್ದು, ಇವ್ರದ್ದು KGF ಮಾಡಿದ್ರಲ್ಲಿ, ಪುನೀತ್ ಸಾರ್ದು ಮಾಡಿದ್ರು, ಎಲ್ಲರದು, ಸುದೀಪ್ ಸಾರ್ದು ಮಾಡಿದ್ರು, ಎಲ್ಲ ಹೀರೋಗಳ್ದು ಸಾಕಷ್ಟು ಸಿನಿಮಾಗಳು ಮಾಡಿದ್ರು. ಎಲ್ಲ ಇದು ಮಾಡಿದ್ರು. ಯಾಕಂದರೆ ಅಲ್ಲಿ ರೆಡಿ ಇತ್ತು. ಒಂದು ಸಲ ಬಂದರೆ ಫ್ಲೋರಲ್ಲಿ ಇಂಡೋರಲ್ಲಿ ಶೂಟ್ ಮಾಡೋವಂಥದ್ದು ಫ್ಲೋರ್ಗಳೆಲ್ಲ ಮಾಡ್ಕೊಳ್ತಾರೆ. 2 ಸೆಟ್ ಹಾಕಿ, ದೊಡ್ಡ ಸೆಟ್ ಹಾಕಿ ಸ್ಟ್ರೀಟಲ್ಲಿ ಮುಗಿಸ್ತಾಯಿದ್ರು.
ಪೊಲೀಸ್ ಸ್ಟೇಷನ್ ಎಪಿಸೋಡ್ ಮುಗಿಸ್ತಾಯಿದ್ರು. ಕೊನೆಗೆ ಆ ಸ್ಟುಡಿಯೋ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಕ್ಯಾರವಾನ್ ನಿಲ್ಸೋದಕ್ಕೆ ಕ್ರೌಡ್ ಗಾಡಿಗಳು ಪಾರ್ಕ್ ಮಾಡೋಕ್ಕಾಗದೆ 8 ಎಕರೆಯಿಂದ ಆಚೆಗೆ ನಿಲ್ಲಿಸೋರು ಗಾಡಿಗಳು. ಯಾಕಂದ್ರೆ 3 ಪ್ರಾಜೆಕ್ಟ್ ನಡೆಯೋದು. ಒಂದು ಪೊಲೀಸ್ ಸ್ಟೇಷನ್ನು, ಒಂದು ಫ್ಲೋರು, ಒಂದು ಸ್ಟ್ರೀಟು, ಇನ್ನೊಂದು ಮನೆ, ಈ ರೀತಿ ಹೆಂಗೆ ಅಂದರೆ ಫುಲ್ಲು ಕ್ರೌಡ್ ಸೆಟ್ ಆಗೋದು. ಆ ರೀತಿ ಆ ರೇಂಜ್ಗೆ ಒಂದು ಇದು ಆಯಿತು. ಮಾಡಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ನಮಗಂತೂ. ಇಂಡಸ್ಟ್ರಿಗೆ ನಮ್ಮ ಪಾಪ ನನ್ನ ಸ್ನೇಹಿತ ಇನ್ವೆಸ್ಟ್ ಮಾಡಿದವನಿಗೆ ಏನು ಲಾಭ ಸಿಕ್ಕಿದೆ ಬಿಡೋದು ಪರ್ಸನಲ್. ಅದು ಅವ್ನಿಗೆ ಏನು ಪ್ಲಸ್ ಆಯಿತು ಏನಂದರೆ ಇವತ್ತು ಲ್ಯಾಂಡ್ ಬೆಳೀತು ಅವನಿಗೆ. ಅವತ್ತನ್ನು ತೊಗೊಂಡಿದ್ದು ನಾವು ಬರೀ 23 ಲಕ್ಷ ಎಕರೆ, ಇವತ್ತು 2.25 ಕೋಟಿ, 3 ಕೋಟಿ 1 ಎಕರೆ ಅದರಿಂದ ಬೆಳೆದಿದೆ ಇರ್ಬೋದು. ಮೇ ಬಿ ಅವನಿಗೆ ಸಿನಿಮಾಯಿಂದ ಸಿಕ್ಕಿರೋದು ಕಮ್ಮಿ ಇರ್ಬೋದು. ಈ ಥರ ಏನಾಗಿದೆ, ತುಂಬಾ ಆವತ್ತಿನ ಲೆಕ್ಕಾಚಾರಕ್ಕೆ ಸಿನಿಮಾಗಳಿಗೆ ಒಳ್ಳೆಯದಾಯಿತು, ಪ್ಲಸ್ ಆಯಿತು. ನಮಗೂ ಒಂದು ಖುಷಿ ಅನ್ನೋದು ಸಿಕ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ತು ಇಂಡಸ್ಟ್ರಿ.